ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 50/70 ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಜಾಗ, ಇದರಲ್ಲಿ 6 ಕಾರ್ ನಿಲ್ಲಿಸ್ಬೋದು. ಇದು ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಎರಡಕ್ಕೂ ಸೂಟಬಲ್ ಇದೆ. ಎದುರುಗಡೆ ಕಾಣ್ತಾ ಇರೋದು ಗ್ಯಾರೇಜಲ್ಲೂ ಕಾರ್ ನಿಲ್ಲಿಸ್ಬೋದು. ನೋಡಿ, ಎಂಟ್ರೆನ್ಸ್ ಹಿಂಗಿದೆ. ಇದು ಈಸ್ಟ್ಗೆ ನಾರ್ತ್. ಇದರಲ್ಲಿ ಹೋಮ್ ಸ್ಟೇ ಮಾಡ್ಬೋದು, ಆಫೀಸ್ ಮಾಡ್ಬೋದು ಮತ್ತು ಬ್ಯಾಂಕೂ ನಡೆಸ್ಬೋದು. ಇದು ಮೈಸೂರು ಸಬರ್ಬನ್ ಬಸ್ ಸ್ಟ್ಯಾಂಡಿಂದ 3 ಕಿಲೋಮೀಟ್ರ್ ಇದೆ. NR ಮೊಹಲ್ಲಾ ಬಸ್ ರೂಟ್ ದೊಡ್ಡ ರೋಡ್ಗಿದೆ. ಬ್ಯಾಕ್ ಸೈಡ್ ಒಂದು ಕನ್ಸರ್ವೆನ್ಸಿ ರೋಡು ಇದೆ. ಮೇನ್ ರೋಡು ಮುಂದ್ಗಡೆಯಿಂದ ಇದೆ. ನೋಡಿ, ಯಾರಿಗಾದ್ರೂ ಬಾಡಿಗೆಗೆ ಬೇಕು ಅಂದರೆ ಹೇಳಿ. ಬಾಡಿಗೆಗೆ ಕೊಡ್ತಾ ಇರೋದು ಈಗ ರೀಸೆಂಟ್ ಸೇಲ್ ಆಗಿರೋದು 50,000 ರೂಪಾಯಿ ಬಾಡಿಗೆ. ನೆಸೆಸಿಟಿ ಇದ್ದರೆ ನನಗೆ ಈ ನಂಬರಲ್ಲಿ ಸಂಪರ್ಕ ಮಾಡ್ಬೋದು. ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಇದೆ. ಈ ಒಂದು ಬ್ಯಾಕ್ ಸೈಡ್ ಒಂದು ಓಪನ್ ಜಾಗನೂ ಇದೆ. ಅದರಲ್ಲಿ ರೆಸಿಡೆನ್ಷಿಯಲ್ ಏನಾರ ಮಾಡೋಂಗಿದ್ರೆ ಅದರಲ್ಲಿ ಗಿಡ ಏನಾರ ಬೆಳೆಸ್ಕೊಂಡು ಆರ್ಗ್ಯಾನಿಕ್ ಪ್ಲಾಂಟೇಷನ್ ಮಾಡ್ಕೊಂಡಿರ್ಬೋದು. ನೋಡಿ, ಇದು ಎಂಟ್ರೆನ್ಸ್. ಇದು ಎದುರುಗಡೆ ಕಾಣ್ತಾ ಇರೋದು ಒಂದು ರೂಮ್ ಇತ್ತು, ಅಟ್ಯಾಚ್ ಬಾತ್ರೂಮ್. ಇದು ನಾರ್ತಿಂದ ಎಂಟ್ರ್ ಆಗಿರೋದು ನಾನು. ನೋಡಿ, ಫಾಲ್ಸ್ ಸೀಲಿಂಗ್ ಕೆಲಸ ಎಲ್ಲ ಕಡೆನೂ ಮಾಡಿದ್ದಾರೆ. ರೀಸೆಂಟೇ ಮಾಡಿರೋದು ಫಾಲ್ಸ್ ಸೀಲಿಂಗ್ ಕೆಲಸ. ಇದೆಲ್ಲ ಟೀಕುಡ್ ಡೋರ್ಗಳು. ನೋಡಿ, UPS ಕನೆಕ್ಷನ್ನು. ನೋಡಿ, ಇದು 2 ಪಾರ್ಟಿಷನ್ನು ಮಾಡ್ಬೋದು. ನೋಡಿ, ಈ ಕಡೆಯಿಂದ ಒಂದು ಡೋರ್ ಇದೆ. ಇಲ್ಲಿಂದ ಬಂದರೆ ಮೇಲ್ಗಡೆ ಹತ್ತೋದ್ರೆ 2 ಬೆಡ್ರೂಮ್ ಮೇಲ್ಗಡೆ ಇದೆ. ಈ ಡೋರ್ ಹಾಕ್ಕೊಂಡ್ರೆ ಸಪ್ರೇಟ್ ಆಗೈತೆ ಇದು. ಇಲ್ಲ ಒಂದೇ 5 ಬೆಡ್ರೂಮು ಒಂದೇ ಫ್ಯಾಮಿಲಿ ಇರಬೇಕು ಅಂತಂದ್ರೂ ಆ ಥರನೂ ಮಾಡ್ಬೋದು. ಇದು NR ಮೊಹಲ್ಲಾ ಶಿವಾಜಿ ರೋಡ್ಗೆ ಜಸ್ಟ್ ನಿಯರ್. ಕಾರ್ಪೊರೇಷನ್ ಲಿಮಿಟು ಫುಲ್ ಟೈಮ್ ಕಾವೇರಿ ವಾಟರ್. ಇಲ್ಲಿ ಎಲ್ಲ ಬೆಡ್ರೂಮ್ಗೂ ವಾರ್ಡ್ರೋಬ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ಈಗ ಎಂಟ್ರ್ ಆದರೆ ಲೀವಿಂಗ್. ಇದು ಲೀವಿಂಗನ್ನು ಭಾಳ ದೊಡ್ಡದಾಗಿದೆ. ನೋಡಿ, ಇದಕ್ಕೂ ಫಾಲ್ಸ್ ಸೀಲಿಂಗ್ ಕೆಲಸ ಈಗಲೇ ರೀಸೆಂಟ್ ಮಾಡಿರೋದು. TV ಕ್ಯಾಬಿನೆಟ್. ಎರಡನೇ ಬೆಡ್ರೂಮ್ ಇದು. ಈ ಬೆಡ್ರೂಮ್ಗೂ ಫಾಲ್ಸ್ ಸೀಲಿಂಗ್ ಮಾಡಿದ್ದಾರೆ ಮತ್ತು ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ. ವಾರ್ಡ್ರೋಬ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ 3 ಬೆಡ್ರೂಮ್, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು. ನೋಡಿ, ಇದು ಡೈನಿಂಗ್ ಹಾಲ್.
ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಇದು ಡೈನಿಂಗ್ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಕಿಚನ್, ಸ್ಟೋರ್ ರೂಮ್ ಇದು. ಇದು 3ನೇ ಬೆಡ್ರೂಮ್ ಇದು. ಈ ಥರದ್ದು 3 ಬೆಡ್ರೂಮು ಗ್ರೌಂಡ್ ಫ್ಲೋರಲ್ಲಿದೆ. ಫಸ್ಟ್ ಫ್ಲೋರಲ್ಲಿ ಹೋದರೆ 2 ಬೆಡ್ರೂಮ್ ಇದೆ, ಮತ್ತು ಒಂದು ಕಿಚನ್ ಇದೆ. ಇದು ಕಮರ್ಷಿಯಲ್, ರೆಸಿಡೆನ್ಷಿಯಲ್ ಎರಡೂ ಮಾಡ್ಬೋದು ಇದರಲ್ಲಿ. ಕಾಮನ್ ಬಾತ್ರೂಮ್, ಇದು ಯುಟಿಲಿಟಿಗೆ ಎಂಟ್ರೆನ್ಸ್. ಕೆಳಗಡೆ ವೆಸ್ಟರ್ನ್ 2 ಬಾತ್ರೂಮ್ ಇದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ವೆಸ್ಟರ್ನ್ ಇದೆ. ಮನೆ ಬ್ಯಾಕ್ ಸೈಡಲ್ಲಿ ಈ ಥರ ಜಾಗ ಇದೆ. ಇಲ್ಲಿ ಏನಾರ ಈ ಗಾರೆ ತೆಗ್ದಾಕ್ಬಿಟ್ಟು ಸ್ವಲ್ಪ ಕೆಮ್ಮಣ್ಣು ತರಿಸ್ಬಿಟ್ಟು ಹಾಕ್ಬಿಟ್ರೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಗ್ರೋ ಮಾಡ್ಕೋಬೋದು. ಆರ್ಗ್ಯಾನಿಕ್ ಪ್ಲಾಂಟೇಷನ್ ಎಲ್ಲ ಸುಮಾರು ಬೆಳೆಸ್ಬೋದು. ನೋಡಿ, ಇದು ಬ್ಯಾಕ್ ಸೈಡ್ ಒಂದು ಅಪಾರ್ಟ್ಮೆಂಟ್ ಇದೆ. ಈ ಅಪಾರ್ಟ್ಮೆಂಟ್ ರೋಡ್ ಇದೆಯಲ್ಲ, ಅದು ಆ ರೋಡು ಯೂಸ್ ಆಗುತ್ತೆ. 2 ಕಡೆ ರೋಡ್ ಇರೋದು ಇದಕ್ಕೆ. ನೋಡಿ, ಇದು 50,000 ರೂಪಾಯಿ ಪ್ರತಿ ತಿಂಗಳು ರೆಂಟ್ ಕೇಳ್ತಾ ಇದ್ದಾರೆ. ಡಿಪಾಸಿಟ್ ಏನೈತೆ ಮೋಸ್ಟ್ಲಿ ಒಂದು 10 ಮಂತ್ಸು ಕೇಳ್ಬೋದು, 5 ಲಕ್ಷ ಕೇಳ್ಬೋದು. ನೋಡಿ, ಒಂದು ದೊಡ್ಡ ಫ್ಯಾಮ್ಲಿ ಇರಬೇಕು ಅಂದ್ರೂ ಸೂಟಬಲ್ ಇದೆ ಅದಕ್ಕೆ.